ನಮಸ್ತೆ ಸ್ನೇಹಿತರೆ, ನಾನೀಗ ಹೋಗ್ತಿರುವುದು ಮಹಾಲಿಂಗೇಶ್ವರ ದೇವಸ್ಥಾನ ಕೆರ್ವಾಶೆ. ಇಲ್ಲಿ ಆವರಣದ ಒಳಗೆ ಹೋಗುತ್ತಾ ಇರುವಾಗನೇ ಮೊದಲಿಗೆ ಸಿಗುವುದು 2 ದೈವಗಳ ಗುಡಿ. ಆಮೇಲೆ ದೇವಸ್ಥಾನದ ಒಳಗೆ ಹೋಗುತ್ತಾ ಇದ್ದ ಹಾಗೆ ದೇವರ ಸೇವೆ ಕೌಂಟರ್. ಪ್ರತಿ ಸಾರಿ ಇಲ್ಲಿಗೆ ದೇವಸ್ಥಾನಕ್ಕೆ ಹೋದಾಗ ರುದ್ರಾಭಿಷೇಕ ಮಾಡಿಸ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ, ನಾನು ದೇವರಿಗೆ ರುದ್ರಾಭಿಷೇಕ ಕೊಟ್ಟು ಪ್ರಾರ್ಥನೆ ಮಾಡಿ ಬಂದ ಮೇಲೆ ನಾನು ಎಣಿಸಿದ ಕೆಲಸ ಆಗಿದೆ. ಇಲ್ಲಿ ಒಳಗೆ ಹೋಗುತ್ತಿದ್ದಂತೆ ದೇವರ ದರ್ಶನವಾಯಿತು. ಹಾಗೆ ಇಲ್ಲಿ ವಿಘ್ನ ವಿನಾಶಕ ಗಣಪತಿ ದೇವರು, ದೇವಿಯ ಮೂರ್ತಿ. ಕೈ ಮುಗ್ದು ದೇವರಿಗೆ ರುದ್ರಾಭಿಷೇಕ ಕೊಟ್ಟು ಮುಂದೆ ಹೋದೆ. ಹಾಗೆ ಇಲ್ಲಿ ಬಂದ ಮೇಲೆ ನನ್ನ ಮನಸ್ಸಿಗೆ ಒಂದು ನೆಮ್ಮದಿ, ಖುಷಿ. ಅದು ಪ್ರತಿಯೊಂದು ದೇವಸ್ಥಾನದಲ್ಲಿ ಬಿಟ್ರೆ ಬೇರೆ ಎಲ್ಲಿ ಸಿಗುದಿಲ್ಲ. ನಾನು ಎಣಿಸಿದ ಕೆಲಸ 100ಕ್ಕೆ 60ರಷ್ಟು ಮುಗ್ದಿದೆ. ಇನ್ನು ಉಳಿದದ್ದು ಸ್ವಲ್ಪ ದಿನ ಹೋಗಬಹುದು. ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋಗ್ತೇನೆ. ಹಾಗೆಯೇ ಇಲ್ಲಿ ಅರ್ಚಕರು ಆಗಿರ್ಬೋದು, ಸೇವಾ ಸಿಬ್ಬಂದಿಗಳಾಗಿರ್ಬೋದು, ಬಹಳ ಒಳ್ಳೆಯ ರೀತಿಯಲ್ಲಿ ಭಕ್ತಾದಿಗಳನ್ನು ಮಾತಾಡಿಸುತ್ತಾರೆ. ಹಾಗೆ ಹೊರಗೆ ಒಂದು ಕೆರೆ ಉಂಟು, ನಿಮಗೆ ತೋರಿಸ್ತೇನೆ ಬನ್ನಿ. ಇಲ್ಲಿ ನನ್ನ ಆತ್ಮೀಯರಾದಂತಹ ಸತೀಶಣ್ಣ ಇದ್ದಾರೆ. ಅವರಲ್ಲಿ ಇಲ್ಲಿಯ ಬಗ್ಗೆ, ಅವರ ಜೀವನದಲ್ಲಿ ಇಲ್ಲಿಗೆ ಬಂದ ಮೇಲೆ ಯಾವ ರೀತಿಯ ಬದಲಾವಣೆ ಆಯಿತು ಕೇಳುವ. ಸತೀಶಣ್ಣ, ಇಲ್ಲಿಗೆ ಬಂದ ಮೇಲೆ ನಿಮ್ಮ ಮೇಲೆ ಆದಂತಹ ಬದಲಾವಣೆ ಏನು? ಕೆರ್ವಾಶೆ ನನಗೆ ಪುನರ್ಜನ್ಮ ಕೊಟ್ಟಂತ ಕ್ಷೇತ್ರ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ 2009ರಲ್ಲಿ ನಾನು ಜೀವನ ನಡೆಸಲಿಕ್ಕೆ ತುಂಬಾ ಕಷ್ಟ ಆಗಿತ್ತು. ಸುಸೈಡ್ ಮಾಡುವಂತ ಆಲೋಚನೆ ಮಾಡುವಾಗ ಇಲ್ಲಿಗೆ ಬಂದು ನಾನೊಂದು 12 ದಿವಸ ಪೂಜೆಯನ್ನು ಕೊಟ್ಟಿದ್ದೆ. ಅದರ ನಂತರ ನನ್ನ ಪ್ರಗತಿ ಪ್ರತಿದಿನ ನನಗೆ ಆತ್ಮಸ್ಥೈರ್ಯ ತುಂಬಿದೆ. ಆಕ್ಚುಲಿ ಬಹಳ ಪುರಾತನ ದೇವಸ್ಥಾನ ಇದು, ಕರಮಹರ್ಷಿಗಳಿಂದ ಸ್ಥಾಪಿಸಲ್ಪಟ್ಟ ದೇವಸ್ಥಾನ ಅಂತ ಕೇಳಿ ಬಂದಿದ್ದೇನೆ. ಮತ್ತೆ ನಾವು ಸಣ್ಣದಿಂದ ಇರುವಾಗಲೂ ಕೂಡ ಬಹಳ ಕಾರ್ಮಿಕವಾದಂತಹ ದೇವಸ್ಥಾನ ಇದು. ಇಲ್ಲಿ ಕೆರೆ ಇದೆ, ಮುಂಡಿಲ್ತಾಯಿಯ ದೇವಸ್ಥಾನ, ವಾರ್ಷಿಕ ಜಾತ್ರೆ ಬಹಳ ವಿಜೃಂಭಣೆಯಲ್ಲಿ ನಡೀತಾ ಇದೆ. ಪ್ರತಿಯೊಂದರಲ್ಲಿ ನಾನು ಇದನ್ನು ಬ್ರಹ್ಮಕಲಶಕ್ಕಿಂತ ಮುಂಚೆ ಜೀರ್ಣೋದ್ಧರ ಸಮಯದಲ್ಲಿ ಕರಸೇವಕನಾಗಿ ಕೂಡ ಕೆಲಸ ಮಾಡಿದ್ದೇನೆ ನನ್ನಲ್ಲಿ. ಅದೊಂದು ತುಂಬಾ ಧನ್ಯತಾ ಭಾವ ಇದೆ ನನ್ನಲ್ಲಿ ಆ ಬಗ್ಗೆ. ಮತ್ತೆ ಹೇಳುವುದಾದ್ರೆ, ತುಂಬಾ ಯಾರು ಭಕ್ತರು ಇಲ್ಲಿ ಬಂದು ಏನನ್ನು ಬೇಡ್ತಾರ 100ಕ್ಕೆ 100 ಅದನ್ನು ಸಿದ್ಧಿಸಿಕೊಡ್ತಾರೆ. ಅದೊಂದು ಪಕ್ಕ ಇದೆ. ಯಾಕಂದ್ರೆ ನನ್ನ ಜೀವನದಲ್ಲಿ ನಡೆದ ಘಟನೆ, ನಾನೊಂದು ಈ ಸ್ಟೇಜಿಗೆ ಬಂದಿ ಅಂತ ಹೇಳಿದ್ರೆ ನಿರಂತರವಾಗಿ ಇಲ್ಲಿ ಸೋಮವಾರ ಬರುವಂತ ಕಾರಣ ಭಗವಂತನನ್ನು ಗಟ್ಟಿಯಾಗಿ ನಾನು ಹಿಡ್ಕೊಂಡಿದ್ದೇನೆ, ನಂಬಿದ್ದೇನೆ. ಹಾಗಾಗಿ ಅವರು ಆ ಭಗವಂತನನ್ನು ಕೈ ಬಿಡ್ಲಿಲ್ಲ. ಹಾಗೆ ಪ್ರತಿ ಸರಿ ನಾನು ಇಲ್ಲಿ ಬರ್ತಾ ಇರ್ತೇನೆ. ನಾನು ಸೇವಕನಾಗಿರ್ತೇನೆ. ಇಲ್ಲಿ ಭಕ್ತನನ್ನೋದಕ್ಕಿಂತ ಹೆಚ್ಚಾಗಿ ಸೇವಕನಾಗಿರ್ತೇನೆ. ಇಷ್ಟು ಹೇಳಲಿಕ್ಕೆ. ಮತ್ತೆ ಕೆರೆ ಕೂಡ ಬಹಳ ಸುಂದರವಾದ ವಾತಾವರಣ ಇಲ್ಲಿ. ಆಕ್ಚುಲಿ ನೋಡಿದ್ರೆ ಬಂದಾಗ ಈ ಗಂಟೆಯ ನಿನಾದ ಇರ್ಬೋದು, ಸುತ್ತುಪೋಳಿಗೆ ಬಂದಾಗ ಅಲ್ಲಿನ ಏನೋ ಒಂದು ಶಾಂತತೆ, ನಮ್ಮಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಎಲ್ಲೂ ಸಿಗದಂತ ಶಾಂತಿ ಇಲ್ಲಿ ಸಿಗ್ತದೆ. ಅದೊಂದು ನನ್ನ ಅಂದ್ರೆ ಈ ದೇವಸ್ಥಾನಕ್ಕೆ ಬರುವಾಗ ಏನೋ ಒಂಥರ ಸೂಜಿಕಲ್ಲಿನ ಹಾಗೆ ನಮ್ಮನ್ನು ಸೆಳೀತದೆ. ಇದು ವೈಯಕ್ತಿಕವಾಗಿ ನನ್ನ ಅನುಭವ ನಾನು ಹಂಚಿಕೊಂಡಿದ್ದೇನೆ. ನಿಜವಾಗಿ ಇದರ ಅನುಭೂತಿ ನಿಮಗೂ ಬರ್ಬೇಕಂತ ಹೇಳಿದ್ರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ರೆ ನಿಜವಾಗಿಯೂ ನಿಮಗೆ ನಾನು ಹೇಳಿದ ಸರಿಯೋ ತಪ್ಪು ಅನ್ನುವಂಥದ್ದು ಕಲ್ಪನೆ ಬರ್ಬೋದು. ಯಾಕಂತ ಹೇಳಿದ್ರೆ ದೇವಸ್ಥಾನ ಅನೇಕ ಇದ್ರೂ ಕೂಡ ಅಲ್ಲಿ ಒಂದು ಭಗವಂತನ ನೆಲೆ, ಭಗವಂತನ ಅಸ್ತಿತ್ವ ನಮ್ಮನ್ನು ಸೆಳೀತಾ ಇರ್ತದೆ. ಆ ಶಾಂತ ಚಿತ್ತತೆ ಇಲ್ಲಿ ನಮಗೆ ಸಿಗ್ತದೆ. ಇಷ್ಟು ಹೇಳ್ತಾ ನನ್ನ ಮಾತಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಇಲ್ಲಿಯ ಈ ಭವ್ಯವಾದ ಮರ, ನಾಗನ ಕಟ್ಟೆ ಅತ್ಯಂತ ಸುಂದರ. ಇಲ್ಲಿ ಕೊಡುವಂತಹ ಮಧ್ಯಾಹ್ನದ ಪ್ರಸಾದ ಅಂದರೆ ಊಟ ಬಹಳ ರುಚಿಕರ, ಅಮೃತ ಅಂತಾನೆ ಹೇಳ್ಬೇಕು. ನೆಲದ ಮೇಲೆ ಕೂತು ಬಾಳೆ ಎಲೆಯಲ್ಲಿ ಊಟ ಮಾಡುವುದು ಮುಂಚಿನ ಕಾಲದ ಪದ್ಧತಿ. ಆ ಪದ್ಧತಿಯನ್ನು ಈಗಲೂ ಇಲ್ಲಿ ಅನುಸರಿಸಿಕೊಂಡು ಬಂದಿದ್ದಾರೆ. ಸ್ನೇಹಿತರೆ, ನನ್ನ ಜೀವನದಲ್ಲಿ ಕೂಡ ಇಲ್ಲಿ ಬಂದ ಮೇಲೆ ತುಂಬಾ ಬದಲಾವಣೆಯನ್ನು ಕಂಡುಕೊಂಡೆ. ನಿಮ್ಗೆ ಏನಾದ್ರೂ ಸಮಯ ಸಿಕ್ಕಿದ್ರೆ ಇಲ್ಲಿಗೆ ತಪ್ಪದೆ ಬನ್ನಿ. ಹಾಗೆ ನಿಮ್ಮ ಊರಲ್ಲಿ ಹೀಗೆ ಇಂತಹ ದೇವಸ್ಥಾನ ಇದ್ದಲ್ಲಿ ಕಾಮೆಂಟ್ ಮಾಡಿ. ನನ್ಗೆ ಸಮಯ ಸಿಕ್ಕಾಗ ಅಲ್ಲಿಗೆ ಬಂದು ವಿಡಿಯೋ ಮಾಡಿ ನಿಮ್ಗೆ ಟ್ಯಾಗ್ ಮಾಡಿ ವಿಡಿಯೋ ಪೋಸ್ಟ್ ಮಾಡ್ತೇನೆ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ನನ್ನ ಅಕೌಂಟ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.